ಆಸೀನರಾದ ಗುಣಧರ ನಂದೀಶ ಮಹಾರಾಜರ ಚರಣ ಕಮಲಗಳಲ್ಲಿ ವಂದಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬೆಂಗಳೂರಿನಿಂದ ಆಗಮಿಸಿದ ಮಾನ್ಯ ರಾಜ್ಯಪಾಲರಾದ ದಾವರ್ಚಂದ್ ಗೌಲಾಟ್ ಅವರವರೇ, ರಾಷ್ಟ್ರೀಯ ಮಹಾಸಚಿವರು ನಮ್ಮೆಲ್ಲರಿಗೂ ಹಿರಿಯರಾದ BL ಸಂತೋಷ್ ಅವರವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತು ಮಹಾರಾಜರ ನೇತೃತ್ವದಲ್ಲಿ ಒಂದು ಅಪೂರ್ವ ಕಾರ್ಯಕ್ರಮ ಈ ಗಡಿ ಭಾಗದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಮಹಾರಾಜರು ಸುಮಾರು ವರ್ಷಗಳ ಹಿಂದೆ ಬೋರ್ಗಾಂವ್ದಲ್ಲಿ ಸುಮಾರು 1 ತಿಂಗಳವರೆಗೆ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಕಡಿ ದಿವಸ ಮುಕ್ತಾಯ ಆಗುವ ದಿವಸ ಪ್ರಕಾಶ್ ಹುಕ್ಕೇರಿ ಅವರಿಗೆ ಒಂದು ಸನ್ಮಾನ ಮಾಡಿದರು. ಏನಪ್ಪ ಅಂದ್ರೆ ವಿಕಾಸ ರತ್ನ ಅಂತೇಳಿ ಒಂದು ಸನ್ಮಾನವನ್ನು ನಮಗೆ ಮಾಡಿದರು. ಆ ಸನ್ಮಾನದಿಂದ ಇವತ್ತು ನಾನು ಸಾಕಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿ ಇವತ್ತು ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟ ಆಗ್ತಾ ಇದೆ. ಇವತ್ತು ವಿಶ್ವದಲ್ಲಿ ಮೊದಲೇ ಬಾರಿಗೆ ನಿರ್ಮಾಣವಾಗುತ್ತಿರುವ 151 ಅಡಿ ಭಗವಾನ್ ಪಾರ್ಶ್ವನಾಥರ ಮೂರ್ತಿ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಆ ಮೂರ್ತಿ ಸ್ಥಾಪನೆಗೆ ಇವತ್ತು ನಮ್ಮ ರಾಜ್ಯಪಾಲರ ಅಮೃತಾಸ್ತ್ರದಿಂದ ಮತ್ತು ರಾಷ್ಟ್ರೀಯ ಮಹಾಸಚಿವರಾದ BL ಸಂತೋಷ್ ಅವರ ಹಸ್ತದಿಂದ ಮತ್ತು ಎಲ್ಲ ಶಾಸಕರ ಹಸ್ತದಿಂದ ಇವತ್ತು ನಾವು ಆ ಅಡಿಗಲ್ಲ ಸಮಾರೋಹವನ್ನು ಇವತ್ತು ನಾವು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾಗದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಅವಶ್ಯಕತೆ ಇತ್ತು. ಈಗಾಗಲೇ ಗುರುಗಳು 2 ಇಂಜಿನಿಯರಿಂಗ್ ಕಾಲೇಜುಗಳನ್ನು ಇವತ್ತು ಸ್ಥಾಪನೆ ಮಾಡಿ 3ನೇ ಇಂಜಿನಿಯರಿಂಗ್ ಕಾಲೇಜ ನೇಸ್ ಬೆಳಕ್ಯಾಳ್ ಮತ್ತು ಶಮನೇವಾಡಿ ಗ್ರಾಮಗಳ ಮಧ್ಯದಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ ಸ್ಥಾಪನೆಯಾಗಿದೆ. ನಾವು ಒಂದು ಮಾತು ಹೇಳ್ತೀನಿ, ಇಂಜಿನಿಯರಿಂಗ್ ಕಾಲೇಜ ಯಶಸ್ವಿ ಆಗಿ ನಡೆಯಲಿಕ್ಕೆ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಕಡೆದೊಂದು ಮಾತು, ಈ ಭಗವಾನ್ ಶ್ರೀ ಪಾರ್ಶ್ವನಾಥರ ಏನು ಇವತ್ತು ಒಂದು 151 ಅಡಿ ಎತ್ತರದ ಏನು ಒಂದು ಮೂರ್ತಿ ಇಲ್ಲಿ ಸ್ಥಾಪನೆ ಆಗ್ತಾಯಿದೆ. ಪ್ರಾಮಾಣಿಕವಾಗಿ ನಾನು ಮತ್ತು ಗಣೇಶ್ ಹುಕ್ಕೇರಿ ಅವರು ಆ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮಿಂದ ಏನು ಸಹಾಯ ಸಹಕಾರ ಬೇಕು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಗುರುಗಳ ಮಹಾರಾಜರಿಗೆ ನಾನು ನಮ್ಮ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ನನ್ನೊಂದು 2 ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ.